ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧದ ಬಿಸಿ ಈ ಬೆಂಗಳೂರಿಗೆ ಯಾವ ಪ್ರಮಾಣದಲ್ಲಿ ತಟ್ಟಿದೆ ಅಂತ ಇವತ್ತು ಗೊತ್ತಾಗ್ತಾ ಇದೆ. ನಾವು ಎಲ್ಲ ಕಡೆ ಹೋಗಿದ್ದು ಬಂದ ಸುಮಾರು ಕಡೆ ಎಲ್ಲೂ ಗ್ಯಾಸ್ ಇಲ್ಲ. ಕಷ್ಟಕ್ಕೆ ಯಾರು ಸ್ಪಂದಿಸಲ್ಲ, ಮಿನಿಸ್ಟ್ರು ಸ್ಪಂದಿಸಲ್ಲ, ಯಾರು ಸ್ಪಂದಿಸಲ್ಲ. 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ನೀವು ಮೀಡಿಯಾದವರು ನಿಂತೀರಾ, ಆಟೋ ಚಾಲಕರ ದರೋಡೆ. ಗೌರ್ಮೆಂಟ್ ಏನು ಮಾಡ್ತೀರಾ ಹೇಳಿ, ಗೌರ್ಮೆಂಟ್ ಅಂತ ಹೇಳ್ತೀವಿ ಅಷ್ಟೇ, ಇನ್ನೇನು ಮಾಡ್ತೀರಾ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಇದೊಂದು ರೀತಿಯಲ್ಲಿ ಬೇಸರದ ದಿನ ಅಂತಲೇ ಹೇಳ್ಬಹುದು. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಈ ಗ್ಯಾಸ್ ಸಿಗ್ತಾ ಇಲ್ಲ, ಅದರಲ್ಲೂ ವಿಶೇಷವಾಗಿ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ನಾನಿವತ್ತೊಂದು ಆಟೋದಲ್ಲೇ ಕೂತ್ಕೊಂಡು ಇಂಟ್ರೋ ಅಂದರೆ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನೋಡಿ, ಬಾಡಿಗೆಗಾಗಿ ಅಂತ ಆಟೋದಲ್ಲಿ ಹಾಕ್ಕೊಂಡಿದ್ದಾರೆ, ಆದರೆ ಬಾಡಿಗೆ ಓಡಿಸ್ಲಿಕ್ಕೆ ಆಟೋ ಮುಂದೆ ಹೋಗ್ತಾ ಇಲ್ಲ. ಯಾಕಂದರೆ ಎಲ್ಲ ಬಂಕ್ಗಳಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಗದೆ ಇಲ್ಲಿ ನೂರಾರು ಆಟೋಗಳು ನಿಂತಿದ್ದಾವೆ. ಸೊ ನೂರಾರು ಆಟೋ ಚಾಲಕರು ಇಲ್ಲೇ ಕೂತ್ಕೊಂಡಿದ್ದಾರೆ. ಸೊ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆ ಗ್ಯಾಸ್ ಸಿಗ್ತಾ ಇದ್ರೆ ಅಂತ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧದ ಬಿಸಿ ಈ ಬೆಂಗಳೂರಿಗೆ ಯಾವ ಪ್ರಮಾಣದಲ್ಲಿ ತಟ್ಟಿದೆ ಅಂತ ಇವತ್ತು ಗೊತ್ತಾಗ್ತಾ ಇದೆ. ಇಲ್ಲಿವರೆಗೂ ಸುಮ್ಮನೆ ಕುಳಿತಿದ್ದಂಥ ಸರ್ಕಾರಗಳು ಸಹ ಕಣ್ಬಿಟ್ಟು ನೋಡುವಂತಾಗಿದೆ. ಆದರೂ ಸಹ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ತಿಲ್ಲ ಅನ್ನೋದು ಸಹ ಆಟೋ ಚಾಲಕರ ಬೇಸರದ ಮಾತಾಗಿದೆ. ಬನ್ನಿ ಆಟೋ ಚಾಲಕರನ್ನ ಮಾತಾಡ್ಸೋಣ, ಮತ್ತು ಬೆಂಗಳೂರಿನ ಜನರನ್ನು ಮಾತಾಡ್ಸೋಣ, ಏನು ಹೇಳ್ತಾರೆ ಈ ವಿಚಾರವಾಗಿ ಕುರಿತು ಅಂತ. ಬನ್ನಿ ಹೋಗೋಣ. ಕಷ್ಟಕ್ಕೆ ಯಾರು ಸ್ಪಂದಿಸಲ್ಲ, ಮಿನಿಸ್ಟ್ರು ಸ್ಪಂದಿಸಲ್ಲ, ಯಾರು ಸ್ಪಂದಿಸಲ್ಲ. ನಮ್ಮ ಕಷ್ಟ ಯಾರು ಸ್ಪಂದಿಸ್ತಾರೆ? ಯಾರೂ ಇಲ್ಲ. ವೇಸ್ಟು ಮಾತಾಡಿದ್ರೆ ಬಾಯಿ ನೋವು ಅಷ್ಟೇ. ನಾವು ಅವರು ಅದಕ್ಕೆ ಅಲ್ಲ ಸರ್ ಕೂರಿಸಿರೋದು. ಅದಕ್ಕೆ ಕೂಡಿಸ್ಬಿಟ್ಟಿದ್ದೀವಿ. ಕೂಡಿಸಾದ್ಮೇಲೆ ಏನು ಮಾಡೋಕ್ಕಾಯ್ತದೆ? ಅವನು ಬರೋ ಗಂಟ ಕಾಲು ಹಿಡಿತಾನೆ, ಬಡ್ದ್ಮೇಲೆ ಜುಟ್ಟು ಹಿಡಿತಾನೆ, ಅಷ್ಟೇ ವ್ಯತ್ಯಾಸ. ನಾವು ನಡೆಯೋ ದಾರಿನೇ ಇದೆ, ಸಾಯೋವರೆಗೂ ಇದೇ ದಾರಿ, ಬೇರೆ ಯಾವುದೂ ಇಲ್ಲ. ನೀವು ಆಟೋ ಓಡಿಸೇ ಜೀವನ ನಡೆಸ್ತಾ ಇರೋದು? ಯಾವುದು ಮತ್ತು ಇನ್ನೇನಿದೆ ನಮಗೆ? ಬೇರೆ ಏನು ಕೊಟ್ಟಿದ್ದಾರೆ? ಏನು ಸವಲತ್ತಿದೆ ಇದರಲ್ಲಿ ಪ್ರಪಂಚದಲ್ಲಿ ಸರ್ಕಾರದಿಂದ? ಈಗ ಆಟೋ ನಿಂತೋದ್ರೆ ಏನು ಮಾಡ್ತೀರಾ? ಅಷ್ಟೇ, ಭಿಕ್ಷಾಂದೇಹಿ ಅಷ್ಟೇ. ಆಟೋದವ್ರು ಎಲ್ಲರಿಗೂ ಅಷ್ಟೇ, ಏನೇ ಆಗಿದ್ರು ಭಿಕ್ಷಾಂದೇಹಿನೇ. ಅದಕ್ಕೆ ಸ್ಪಂದಿಸ್ಬೇಕು, ಏನಾರ ಒಂದು ದಾರಿ ಮಾಡಬೇಕು. ಆಟೋ ಇದೆ ಅಂತಲ್ಲ, ಎಲ್ಲರಿಗೂ ಒಂದು ದಾರಿ ಮಾಡಿದ್ರೆ ಎಲ್ಲರೂ ಒಂದು ದಾರಿಲಿ ಹೋಗ್ತಾರೆ. ಸುಮ್ಮನೆ ನೀವು ಗೆದ್ದುಬಿಟ್ವಿ ಅಂದ್ಬಿಟ್ಟು ನೀವು ಜೋರ ಅಲ್ಲೇ ಇದ್ದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಯಾವ ಗೌರ್ಮೆಂಟ್ ಬಂದ್ರೂ ಅಷ್ಟೇ ಸ್ವಾಮಿ, ಜನಗಳು ಸ್ಪಂದಿಸೋಕ್ಕೆ ಆಗಲ್ಲ. ಏನೋ ಹುಚ್ಚ ಹೇಳ್ತಾನೆ ಅಂತಾರೆ, ಒಳ್ಳೆಯದಲ್ಲ. ಹುಚ್ಚ ಹೇಳ್ತಾವೆ ನೋಡಿ ಕೇಳ್ಕೊಳ್ಳಿ ಅಂತಾರೆ ಅಷ್ಟೇ. ನಮ್ಮ ಬಾಯಿ ನೋವುತ್ತೆ, ನಾವು ಹೇಳ್ತೀವಿ. ನಮ್ಮ ಕಷ್ಟನ ಅನುಭವಿಸೋರು ಯಾರೂ ಇಲ್ಲ. ಮಿನಿಸ್ಟ್ರ್ ಕೈಯಲ್ಲೂ ಆಗಲ್ಲ, ಯಾವ ಆಫೀಸರ್ ಕೈಯಲ್ಲೂ ಆಗಲ್ಲ. ಹೋಗೋ ನೀನು ಹುಚ್ಚ ನೀನು ಅಂದ್ಬಿಡ್ತಾರೆ. ಅದೆಲ್ಲ ಮಾಡಬೇಡಿ. ಎಲ್ಲ ಶೇಷಾದ್ರಿ ಪರಮಲ್ಲಿ ನೋಡಿದ್ವಿ, ಅಲ್ಲೂ ಇಲ್ಲ. ಈ ಕಡೆ ನಟರಾಜ ಹತ್ರ ಹಿಂಭಾಗ ಇತ್ತು, ಅಲ್ಲೂ ಇಲ್ಲ. ಇಲ್ಲಿಗೆ ಬಂದು ನಿಂತಿದ್ವಿ. ಬಾಡಿಗೆನೇ ಇಲ್ಲ. ನಾವು ಗ್ಯಾಸ್ ಬೇಕಾ ಬಾಡಿಗೆ ಹೊಡಿಯಣ್ವಾ ಹೇಳಿ? ಗ್ಯಾಸ್ ಇದ್ರೆ ತಾನೇ ಬಾಡಿಗೆ ಹೊಡಿಯೋಕ್ಕಾಗೋದು. ಅದಿಲ್ಲ, ಗ್ಯಾಸ್ ಇಲ್ಲ, ಏನು ಮಾಡೋಕ್ಕಾಗುತ್ತೆ? ಈಗ ಗ್ಯಾಸು ಒಂದೊಂದು ಕಡೆ ಒಂದೊಂದು ರೇಟು. ಇವಾಗ ಗ್ಯಾಸ್ ಸಿಕ್ಕರೆ ಸಖತ್ ರೇಟ್ ಆಗ್ಬೋದು. ಆಗಲಿ ಬಿಡಿ. ಪ್ಯಾಸೆಂಜರ್ ಏನು ಕೇಳಲ್ಲ. ನಮ್ಮ ಹೊಟ್ಟೆಗೋಸ್ಕರ ನಾವು ಹಾಕ್ಬಿಟ್ಟು ಹೊಡಿಬೇಕು, ಇಸ್ಕೋಬೇಕು ಅಷ್ಟೇ. ಯಾಕೆ ಕೊಡ್ಬೇಕು? ಇವಾಗ ಅಲ್ಲಿ ಗುಟ್ಟಳ್ಳಿಯಿಂದನೇ ಒಬ್ಳು ಲೂಲಾ ಮಾಲಕ್ಕೆ ಬಂದರು, ಮೀಟ್ರ್ ಹಾಕಿ, ಇಲ್ಲಾಂದರೆ ಇಳಿದು ಬಿಡ್ತೀನಿ ಅಂತ. ಏನು ಮಾಡೋಣ? 100 ರೂಪಾಯಿ ಕೊಡಿ ಅಂದರೆ ಎಲ್ಲಿ ಕೊಡ್ತಾರಾ? ಇಲ್ಲ. ನಮಗೆ 100 ರೂಪಾಯಿ ಪ್ರಶ್ನೆ ಬೇಡ, ಗ್ಯಾಸ್ ಕಮ್ಮಿ ಮಾಡಲಿ, ಆಯಿತಾ? ನಮ್ಗೆ ಇರೋ ಮೀಟ್ರಲ್ಲೇ ಕಾಸು ಸಿಕ್ಕಲಿ, ಸಂತೋಷ ಆಗುತ್ತೆ. ಅದು ಬಿಟ್ಬಿಟ್ಟು ಗ್ಯಾಸ್ ರೇಟ್ ಏರಿಸ್ಬಿಟ್ಟು ನೀನು 36 ರೂಪಾಯಿಗೆ ಹೊಡಿ ಅಂದರೆ ಎಲ್ಲಿಂದ ಹೊಡಿಯೋಕ್ಕಾಗುತ್ತೆ? ಹೊಡಿಯೋಕ್ಕಾಗಲ್ಲ. ವೇಸ್ಟು ಎಲ್ಲನೂ ಅಷ್ಟೇ. ಅದಕ್ಕೆ ಜನಗಳ ಮೇಲೆ ನೀವು ಗೂಬೆ ಕೂಡಿಸ್ಬಾರ್ದು ಯಾವತ್ತು. ನೀವು ಮಾಡೋ ಕೆಲಸ ಮಾಡಿಸಿ ಸ್ಪಂದಿಸ್ಬೇಕು. ನೀನು ರಾಜವಾಗಿ ಕೂತ್ಕೊಂಡ್ಬಿಟ್ಟು ಮಿನಿಸ್ಟ್ರ್ ಥರ ಆಗಲ್ಲ. ಸುಮ್ಮನಾದ್ರು ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿದರೆ ಏನು ಪ್ರಯೋಜನ? ನಿಮ್ಮ ಹೆಸರು ಅಣ್ಣ? ನನ್ನ ಹೆಸರು ಜಗದೀಶ್ ಅಂತ. ಬೆಂಗಳೂರಲ್ಲಿ ಈ ಕಡೆ ರಾಜಾಜಿನಗರ, ವಿಜಯನಗರ, ಆಮೇಲೆ ಮೂಡ್ಲಪಾಳ್ಯ, ಬಸವೇಶ್ವರ ಬೆಳಿಗ್ಗೆ ಸಿಕ್ತು, ನಮ್ಗೆ ಹೋಗೋಕ್ಕಾಗಲಿಲ್ಲ. ಕಲ್ಯಾಣ ನಗರದಲ್ಲಿ ಹೋದೋ, ಅದೇ ಒಂದು 2-3 ಗಾಡಿ ಇತ್ತು, ಆಗೋಯ್ತು. ಯಾಕೆ ಕೂತಿದ್ದೀರ ಮತ್ತೆ ಆಟೋ ಓಡಿಸೋದು? ಮತ್ತು ಇನ್ನೇನು ಮಾಡೋದು? ಗ್ಯಾಸ್ ಇಲ್ಲದೆ ಇನ್ನೇನು ಮಾಡೋದು ಹೇಳಿ? ಎಲ್ಲೂ ಸಿಗ್ತಿಲ್ವಾ? ಎಲ್ಲೂ ಸಿಗ್ತಲ್ವಲ್ಲ. ರಾಜಕಾರಣಿಗಳು ಬೈ ಎಲೆಕ್ಷನ್ ಬಿಜಲ್ಲಿದ್ದಾರೆ. ಡಿ ಕೆ ಶಿವಕುಮಾರ್ ಕಾಕಿ ಶರ್ಟ್ ಹಾಕ್ಕೊಂಡ್ರು. ಶರ್ಟ್ ಹಾಕಿ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆಟೋದವ್ರಿಗೆ ಶರ್ಟ್ ಹಾಕಿದ್ರು. ಒಂದೇನೋ ಬಂದು ಸ್ಪೀಚ್ ಕೊಟ್ಬಿಟ್ಟು ಹೋದರು.
ಇದು ಫ್ರೀಡಮ್ ಪಾರ್ಕಲ್ಲಿ ನನ್ನ ಆಟೋದವ್ರ ಪರವಾಗಿ ಅಂತ ಯಾವ ಥರ ಪರವಾಗಿದ್ದಾರೋ ಗೊತ್ತಿಲ್ಲ. ಟೂ ವೀಲರು ಏನು ಹೇಳ್ತೀರಾ ಸರ್? ಎಲ್ಲ ಅಷ್ಟೇ ರೀ. ಅವ್ರು ದೊಡ್ಡ ಕಳ್ಳ, ಇವ್ರು ಚಿಕ್ಕ ಕಳ್ಳರು. ಯಾರು ನೀವು ಅರ್ಥ ಮಾಡ್ಕೋಬೇಕು. ದೊಡ್ಡ ಕಳ್ರು ಯಾರು, ಚಿಕ್ಕ ಕಳ್ಳರು ಯಾರು? ಎಲ್ಲ ಕಳ್ರೆ. ಯಾರು ಸ್ವಚ್ಛ? ನಾವು ಒಂಥರ ಕಳ್ರೆ, ಎಲ್ಲ ಕಳ್ರೆ. ಕಳ್ಳರ ಸಂತೆ ಅಂತಾರಲ್ಲ ಹಂಗೆ. ನೀವು ಒಂಥರ ಕಳ್ರು, ಸರಿ, ನಾವು ಒಂಥರ ಗ್ಯಾಸ್ ಕಳ್ರು. ಏನು ಮಾಡ್ತೀರಾ ಸರ್? ಇಂಥವ್ಬಿಟ್ರೆ ಏನು ಮಾಡೋದು? ಮನೆಗೆ ಹೋಗಿ ಮಲಿಕೊಳ್ಳೋದು. ಸಿದ್ದರಾಮಯ್ಯ 10 kg ಅಕ್ಕಿ ಕೊಡ್ತಾನಲ್ಲ, ಅಕ್ಕಿಲಿ ಊಟ ಮಾಡೋದು, ಮನೆ ಕಳೋದು. 10 kg ಖಾಲಿ ಆದಮೇಲೆ ನೋಡ್ಕೊಳ್ಳೋಣ. ಆಮೇಲೆ ದುಡ್ಡು ಕೊಟ್ಟರೆ ಗ್ಯಾಸ್ ಸಿಕ್ಕಲ್ಲ ಅಂದ್ರೆ ಇನ್ನೇನು ಮಾಡ್ಬೇಕು ಹೇಳಿ? ಈಗ ಬಾಡಿಗೆ ಮನೇಲಿ ಇರೋರು ಇದ್ದಾರೆ. ಇಲ್ಲ, ಏನು ಮಾಡೋಣ ಹೇಳಿ? ಹೋಗಲಿ. ಬಾಡಿಗೆ ಮನೆಯವರಿದ್ದಾರೆ, ಸ್ವಂತ ಮನೆಯವರಿದ್ದಾರೆ, ಫೈನಾನ್ಸ್ ಕಟ್ಟಬೇಕು, ಆಟೋ ಲೋನ್ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಮಕ್ಳು ಫೀಸ್ ಕಟ್ಟಬೇಕು. ಏನು ಮಾಡಬೇಕು? ಕಳ್ತನ ಮಾಡಬೇಕು. ಕಳ್ತನ ಮಾಡೋಕ್ಕೆ ಬರಲ್ವಲ್ಲ, ಬೇರೆ ಇಲ್ವಲ್ಲ, ಇನ್ನೇನು ಮಾಡಬೇಕು? ರಾಜಕಾರಣಿ ಥರ ರೂಟಿ ಮಾಡೋಕ್ಕೆ ಬರಲ್ವಲ್ಲ. 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ನೀವು ಮೀಡಿಯಾದವರು ನಿಂತೀರಾ, ಆಟೋ ಚಾಲಕರ ದರೋಡೆ. ಅಲ್ಲ ಸರ್, ಪ್ಯಾಸೆಂಜರ್ ಕೊಡ್ಬೇಕಲ್ಲ, ಕೊಡ್ತಾರ ಪ್ಯಾಸೆಂಜರ್? ಅಲ್ಲೆಲ್ಲ ನೀವೇನಂತೀರಿ ಹೇಳಿ? 10 ರೂಪಾಯಿ ಎಕ್ಸ್ಟ್ರಾ ತೊಗೊಂಡ್ರೆ ಏನಂತೀರ? ಆಟೋ ಚಾಲಕರು ಹಗಲು ದರೋಡೆ ಮಾಡ್ತಾಯಿದ್ದಾರೆ. ಈಗ ಗ್ಯಾಸ್ ಕಂಪನಿಯವರು 55 ರೂಪಾಯಿ ಇದ್ದಿದ್ದು ಹೋದ ತಿಂಗಳು 1ನೇ ತಾರೀಕು, ಇವತ್ತಿಗೆ 105 ರೂಪಾಯಿ ಮಾಡಿದ್ದಾರೆ. ಯಾರು ಮಾಡಿರೋದು? ಸೆಂಟ್ರಲ್ ಗೌರ್ಮೆಂಟ್ ಆಯಿತು, ಸ್ಟೇಟ್ ಗೌರ್ಮೆಂಟ್. ಯಾವ ಗೌರ್ಮೆಂಟು ಅಲ್ಲ, ಗ್ಯಾಸ್ ಬಂಕ್ನವ್ರು ಮಾಡಿರೋದು. ಸರ್ಕಾರಗಳು ನೋಡಲ್ವಾ ಇದನ್ನ? ಯಾವ ಸರ್ಕಾರ ನೋಡಿದ್ದು ಹೇಳಿ ನೋಡೋಣ. ಯಾವ ಸರ್ಕಾರಕ್ಕೆ ಬೇಕು ಆಟೋ ಚಾಲಕರು? ಯಾವ ಸರ್ಕಾರಕ್ಕೆ ಬೇಕು? ಯಾವ ಸರ್ಕಾರಕ್ಕೆ ಆಟೋ ಚಾಲಕರು ಬೇಕಾಗಿಲ್ಲ. ಬೈ ಎಲೆಕ್ಷನ್ ನಡೀತಾ ಇದೆಯಲ್ಲ, ದಾವಣಗೆರೆ ಮತ್ತು ಯಾವುದಾದ್ರು ಬಾಗಲಕೋಟೆ, ಅದರೊಳಗೆ ಬ್ಯುಸಿ ಆಗಿದ್ದಾರೆ. ಸರ್, ಯುದ್ಧ ನಡೀತಾ ಇದೆ. ಈಗ ಮೋದಿ ಗೌರ್ಮೆಂಟು ಏನು ಮಾಡಬೇಕು ಅಂತ ಹೇಳ್ತೀರಾ ನೀವು? ಮೋದಿ ಗೌರ್ಮೆಂಟ್ ಮೋದಿ ಹೋದ್ಮೇಲೆ 3 ದಿವಸಕ್ಕೆ ಯುದ್ಧ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರಪ್ಪ. ಅವರು ಇಸ್ರೇಲ್ಗೆ ಹೋದ್ಮೇಲೆ 3 ದಿವಸ ಆದಮೇಲೆ ಯುದ್ಧ ಸ್ಟಾರ್ಟ್ ಆಯಿತು ಅಂತಾರೆ. 3 ದಿನ ಅಲ್ಲ, 2 ದಿನ. 2 ದಿವಸ ಆದಮೇಲೆ ಯುದ್ಧ ಸ್ಟಾರ್ಟ್ ಆಯಿತು ಅಂತಾರೆ. ಈಗ ಹಂಗೆ ಯಾರಿಗೆ ಹೇಳೋಣ? ಈಗ ತಿರ್ಗಿ ಮೋದಿಗೆ ಹೇಳು ಅಂದರೆ ಹೆಂಗೆ ಹೇಳೋದು? ಈಗ ಮೋದಿ ಗೌರ್ಮೆಂಟ್ಗೆ ಹೇಳು ಅಂತ ಇದ್ದೀರಲ್ಲ, ಅವ್ರು ಹೋದ್ಮೇಲೆ ಯಾಕಂದರೆ ಅವರು ಅಲ್ಲ, ಅವ್ರು ಹೋದ್ಮೇಲೆ 2 ದಿವಸ ಆದಮೇಲೆ ಯುದ್ಧ ಸ್ಟಾರ್ಟ್ ಆಯಿತು ಅಂತಿರಲ್ಲ. ತಿರ್ಗಿ ಯುದ್ಧ ಸ್ಟಾರ್ಟ್ ಆಯ್ತು ಬಿಡ್ತೋ ಗೊತ್ತಿಲ್ಲ, ಸ್ಟಾರ್ಟ್ ಆಯಿತು ಅಂತ ಇದ್ದೀರ. ಅದು ಅವ್ರು ಹೋದ್ಮೇಲೆ ತಾನೇ ಸ್ಟಾರ್ಟ್ ಆಗಿದ್ದು. ಇವಾಗ ಅವ್ರ ಗೌರ್ಮೆಂಟ್ಗೆ ಏನು ಹೇಳೋದು? ಅವರೇ ಯುದ್ಧ ನಿಲ್ಸಕ್ಕೆ ಬರ್ಬೋದಾಗಿತ್ತಲ್ಲ. ಯಾರು ಇಲ್ಲ. ಸರ್, ಈಗ ಬೆಲೆ ಏರಿಕೆ ಆಗ್ತಾ ಇದೆ. ಇವಾಗ ಗ್ಯಾಸ್ ಬೇರೆ ಸಿಗ್ತಾ ಇಲ್ಲ, ಎಲ್ಲ ಬೆಲೆ ಏರಿಕೆ ಮಾಡ್ತೀಯ ಸೆಂಟ್ರಲ್ ಗೌರ್ಮೆಂಟ್. ನೋಡ್ರಿ, ರೈತರಿಗೆ ಏನೋ ಸೂಸೈಡ್ ಮಾಡ್ಕೋತಾಯಿದ್ರು. ಇನ್ನೂ ಸೂಕ್ತ ಬೆಲೆ ಸಿಗ್ತಾಯಿಲ್ಲ, ಬೆಳೆ ಹಾನಿ ಇದಾಗ್ತದೆ, ಮಳೆ ಜಾಸ್ತಿ ಬಂತು, ಅದು ಬಂತು, ಇದು ಬಂತು ಅಂತ ರೈತರು ಸಾಯ್ತಾಯಿದ್ರು. ಇನ್ಮೇಲೆ ಆಟೋದವ್ರು ಸಾಯ್ತಾರೆ. ಆಟೋದವ್ರು ಒಬ್ಬೊಬ್ಬನೇ ಆಟೋದವನು ಸಾಯ್ತಾರೆ. ಫೈನಾನ್ಸ್ ಕಟ್ಟೋಕ್ಕಾಗಲ್ಲ, ಮಕ್ಕಳು ಫೀಸ್ ಕಟ್ಟೋಕ್ಕಾಗಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂತ ಆಟೋದವ್ರು ಸಾಯ್ತಾರೆ. ಸತ್ತಾಗ ಇದು ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಮತ್ತು ನಮ್ಮ ಸಾರಿಗೆ ಸಚಿವರು, ಅವರು ಅಷ್ಟು ಬ್ರಿಲಿಯಂಟ್ ಇನ್ಯಾರೂ ಇಲ್ಲ. ಸಾರಿಗೆ ಸಚಿವರು ತುಂಬ ಒಳ್ಳೆಯ ಸಾರಿಗೆ ಸಚಿವರು. ಜನಗಳನ್ನ ಹೆಂಗೆ ಸಾಯಿಸಬೇಕು ಆಟೋದವ್ರನ್ನ ಅಂತ ಅವ್ರಿಗೆ ಗೊತ್ತು. ಸಾರಿಗೆ ಸಚಿವರಲ್ಲ ಅವರು, ಸಾವಿನ ಸಚಿವರು. ಏನು ಹೇಳಿ? ಸಾರಿಗೆ ಸಚಿವರಲ್ಲ ಅವರು, ಸಾವಿನ ಸಚಿವರು. ಸೆಂಟ್ರಲ್ ಗೌರ್ಮೆಂಟು ಅಂದರೆ ನಾನು ನಿಮ್ಗೆ ಆಗಲೇ ಹೇಳಿದೆ, ಈಗ ನೀವು ಹೇಳಿದ್ರಲ್ವಾ 2 ದಿನ ಆದಮೇಲೆ ಯುದ್ಧ ಶುರುವಾಯಿತು ಅಂತ. ಈ ಯುದ್ಧ ನಿಲ್ಲಿಸೋದಕ್ಕೆ ಮೋದಿ ಸರ್ಕಾರ ಏನು ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ? ಯಾರು ಕೇಳ್ತಾರೆ? ಮೋದಿ ಹೇಳಿದ ತಕ್ಷಣ ಕೇಳ್ತಾರಾ? ಅಮೇರಿಕಾದವನು ಹೇಳಿದ್ರೆ ಇರಾನ್ ಕೇಳಲ್ಲ ಅಂತ ಟಿ ವಿನಲ್ಲಿ ತೋರಿಸ್ತಾರೆ. ಇನ್ನು ಮೋದಿ ಹೇಳಿದ್ರೆ ಕೇಳ್ತಾರೆ? ಇನ್ನು ಪುಣ್ಯಕ್ಕೆ ಅಷ್ಟಾರು ಬರ್ತಾ ಇದೆಯಲ್ಲ. ಅವಾಗ ಒಂದು ಬಂತು, LPG ಬಂತು, ಪೆಟ್ರೋಲ್ ಬಂತು, ಅದು ಬಂತು, ಇದು ಬಂತು ಅಂತವ್ರೆ. ಅದಾರು ಬರ್ತಾ ಇದೆಯಲ್ಲ, ಅದೇ ಪುಣ್ಯ ಅನ್ಕೋಬೇಕು. ಮೋದಿ ಇರಲಿ, ಸೋನಿಯಾ ಗಾಂಧಿ ಇರಲಿ, ಯಾರಾದರೂ ಇರಲಿ. ಸರ್, ಈಗ ನೀವು ಆಟೋ ಓಡಿಸ್ತಾ ಇದ್ರಿ ದಿನಕ್ಕೆ 12-13 ಅವರ್. ಈಗ ಬಂದು ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದೀರಾ ಬಂಕ್ ಮುಂದೆ, ಗ್ಯಾಸ್ ಇಲ್ಲದೆ. ಹಿಂಗೆ ಆಗ್ಬಿಟ್ರೆ ಹಿಂಗೆ ಸರ್? ಈಗ ಬೆಳಿಗ್ಗೆ ನಾಷ್ಟ ಕೊಟ್ಟಿಲ್ಲ ಅಂದರೆ ನೀವು ಸ್ವಲ್ಪ ಎಷ್ಟೊತ್ತರೆಗೂ ಓಡಾಡ್ತೀರಾ? ಬೆಳಿಗ್ಗೆ ನಾಷ್ಟ ಮಾಡಿಲ್ಲ ಅಂದರೆ ಮಧ್ಯಾಹ್ನದವರೆಗೂ ಒಂದು 12 ಗಂಟೆವರೆಗೂ ಇರ್ತೀರಾ. ಮಧ್ಯಾಹ್ನ ಊಟ ಕೊಡಲಿಲ್ಲ ಅಂದರೆ ಎಷ್ಟು ಗಂಟೆವರೆಗೂ ಓಡಾಡ್ತೀರಾ? ಇನ್ನೊಂದು 2 ಗಂಟೆ ಇರ್ಬೋದು. ಆಮೇಲೆ ಏನು ಮಾಡ್ತೀರಾ? ಹಂಗೆ ಆಟೋ ಬಂದು ನಿಂತೈತಿ. ಗ್ಯಾಸ್ ಎಲ್ಲೂ ಸಿಗ್ತಾಯಿಲ್ಲ, ಎಲ್ಲ ಕಡೆ ರೌಂಡ್ ಹೊಡ್ಕೊಂಬಂದು ಕೂತ್ಕೊಂಡಿದ್ದೀವಿ. ಇಲ್ಲ ನಾಳೆ ಬರುತ್ತೆ ಅಂತಾರೆ, ನಾಳೆನೂ ಬರ್ತಾ ಇಲ್ವೋ ಡೌಟು. ಎಲ್ಲೆಲ್ಲಿ ಹೋಗಿ ಬಂದ್ರಿ ನೀವೀಗ?
ನಾವು ಎಲ್ಲ ಕಡೆ ಹೋಗಿದ್ದು ಬಂದ ಸುಮಾರು ಕಡೆ ಎಲ್ಲೂ ಗ್ಯಾಸ್ ಇಲ್ಲ. ಗ್ಯಾಸ್ ಇದ್ದರೆ ಲೈನು ಒಂದೊಂದು ಕಡೆ ಲೈನ್ ಹಾಕೋಕ್ಕೂ ಜಾಗ ಬಿಡೋಲ್ಲ. ಲೈನಲ್ಲಿ ಹಾಕೋದ್ರೂ ಸಿಗುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಹಂಗಾಗಿ ಯಾವ ಏರಿಯಾದಲ್ಲಿ ಹೋಗಿ ಬಂದ್ರಿ ಈಗ ನೀವು? ಯಶವಂತಪುರ, ಇಲ್ಲಿ ಫಸ್ಟ್ ಬ್ಲಾಕು, ಶೇಷಾದ್ರಿಪುರಮ್ಮು ಆ ಕಡೆ ಎಲ್ಲ ಹೋಗಿದ್ದು ಬಂದು. ಈಗ ಈ ಥರ ಆಟೋ ನಿಲ್ಸಿದ್ರೆ ಆಟೋ ನಿಲ್ಸಿದ್ರೆ ನಮ್ಮ ಜೀವನಕ್ಕೇ ತಣ್ಣೀರು ಬಟ್ಟೆ ಅಷ್ಟೇ, ಇನ್ನೇನು ಮಾಡೋದು. ಇವಾಗ ಹೋದ್ರೂ ಗ್ಯಾಸ್ ಖಾಲಿ ಆದ್ರೂ ಯಾರು ಥ್ರೋ ಮಾಡೋಕ್ಕೂ ಬರೋಲ್ಲ, ಏನೂ ಇಲ್ಲ. ಆ ಥರ ಇದೆ ಪ್ರಾಬ್ಲಮ್ಮು. ಏನು ಮಾಡೋದ? ದಿವಸಕ್ಕೆ ಒಂದೊಂದು ಥರ ರೈಟ್ಗಳು, ಒಂದೊಂದು ಬಂಕಲ್ಲಿ ಒಂದೊಂದು ಥರ ರೈಟು. ಏನು ಮಾಡೋಕ್ಕಾಗುತ್ತೆ ಹೇಳಿ? ಕೇಳಿದ್ರೆ ಅವ್ರು ಕೇಳಿದ್ರೆ ಇದು ಮಾಡ್ತಾರೆ. ಯಾವುದು LPG ಪ್ರಾಬ್ಲಮ್ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಭಾಷಣ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಈ ಥರ ಪರಿಸ್ಥಿತಿ ಇರೋದು ಅವ್ರಿಗೇನು ಗೊತ್ತು? ಬಂದಿಲ್ಲ LPG ಪ್ರಾಬ್ಲಮ್ ಇಲ್ಲ ಅಂದಮೇಲೆ ಅದನ್ನು ಸಾಲ್ವ್ ಮಾಡ್ಬೇಕಲ್ಲ ಅವರು. ಸರ್ಕಾರದಿಂದ ಪೇಪರಲ್ಲೆಲ್ಲ ಕೊಟ್ಟಿದ್ರಲ್ಲ. ಮೋದಿಜಿಗೆ ಏನು ಹೇಳೋದು? ಅವ್ರೇನು ಮಾಡ್ತಾರೆ? ಅವರೇ ಎಲ್ಲ ಗ್ಯಾಸ್ ಕಳಿಸ್ಬೇಕಾಗಿರೋದು ಈಗ. ಗ್ಯಾಸ್ ಅವರೆಲ್ಲಿ ಕಳಿಸ್ತಾರೆ? ಬೇರೆ ಕಡೆಯಿಂದ ಬಂದಿರ್ತಾನೆ ಇವ್ರು ಈ ಕಡೆ ಟರ್ನ್ ಓವರ್ ಮಾಡೋಕ್ಕೆ. ಆ ಕಡೆಯಿಂದನೇ ಬರಲಿಲ್ಲ ಅಂದರೆ ಎಲ್ಲಿಂದ ಟರ್ನ್ ಓವರ್ ಮಾಡ್ತಾರೆ? ಅಲ್ಲ ಇವ್ರು ಅವ್ರ ಜೊತೆ ಮಾತಾಡ್ಬೇಕಲ್ಲ ಅಂತ. ಏನು ಮಾತಾಡೋದನ್ನ? ಆ ಕಡೆಯಿಂದ ಬರೋದಾರಿಲ್ಲ, ಬಾಂಬಾಕ್ ಬ್ಲಾಸ್ಟ್ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ಆ ಕಡೆಯಿಂದ ಬರೋದನ್ನ ಅಲ್ಲೇ ಸ್ಟಾಪ್ ಮಾಡ್ಕೊಂಡ್ರೆ, ಇವಾಗ ಈ ರೋಡ್ ದಾಟಬೇಕು ಅಂದ್ರೆ ನಿನಗೆ ಜಾಗ ಇದ್ರೆ ದಾಟ್ತೀರಾ, ಅಲ್ಲೇ ಮಧ್ಯದಲ್ಲೇ ಹೊಡೆದು ಬಿಸಾಕಿದ್ರೆ ಎಲ್ಲಿ ದಾಟ್ತೀರಾ ನೀವು? ಏನಾಗಿದೆ ಅಂತ ಏನಾಗಿದೆ? ಯುದ್ಧ ಅಂತಲೇ ಪ್ರಾಬ್ಲಮ್ ಹೇಳ್ತಾವ್ರೆ ಅಷ್ಟೇ. ಹಾಂ, ಈಗ ಈ ಥರ ನಿಂತೋಗ್ಬಿಟ್ರೆ ಮತ್ತೆ ನಿಂತೋಗ್ಬಿಟ್ರೆ ಅಷ್ಟೇ. ಅದೇ ಇರೋದು ನೋಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ಎಲ್ಲಿ ಸಿಗುತ್ತೋ ಅಲ್ಲಿ ಹಾಕಿಸ್ಕೊಬೇಕು ಅಷ್ಟೇ. ಅಲ್ಲ ಮೊನ್ನೆ ಒಂದು ರೇಟ್ ಇತ್ತು, ಇವತ್ತೊಂದು ರೇಟ್ ಅಂತೀರ. ಅದು ಅವ್ರಿಗೆ ಹೆಂಗೆ ಇದಾಗುತ್ತೋ ಹಂಗೆ. ಅಲ್ಲೇ ರೈಟ್ ಡಿಮ್ಯಾಂಡ್ ಆದರೆ ಇಲ್ಲೂ ರೈಟ್ ಡಿಮ್ಯಾಂಡ್ ಆಗೇ ಆಗುತ್ತೆ. ಇವ್ರ ಕೈಯಲ್ಲಿ ಏನಿದೆ? ಎಷ್ಟು ದಿನ ಆಯ್ತು ಖಾಲಿಯಾಗಿ? ಯಾವಾಗ? ನಿನ್ನೆ 4 ಗಂಟೆ ಖಾಲಿ ಆಗಿದೆ. ಇನ್ನೂ ಬಂದಿಲ್ಲ? ಗ್ಯಾಸ್ ಬಂದಿಲ್ವಾ ಅಥವಾ ಇಲ್ಲಿ ಇದ್ರೂ ಕೊಡ್ತಿಲ್ವಾ ಹೇಗೆ ಅಂತ? ಗ್ಯಾಸ್ ಬರ್ತಾ ಇಲ್ಲ. ಗ್ಯಾಸ್ ಬರ್ತಾ ಇಲ್ಲ ಏನಂತ ಹೇಳ್ತೀರಿ ನಿಮಗೆ? ಕಳಿಸಿಲ್ಲ ಅವರು, ಅಲ್ಲಿ ಸ್ಟಾಕ್ ಇಲ್ಲ. ಇಲ್ಲಿ ಚೆನ್ನೈ, ಅಲ್ಲಿಂದ ಚೆನ್ನೈಯಿಂದ ಬರುತ್ತೆ ಇಲ್ಲಿ ಗ್ಯಾಸು. ಈಗ ಅಂಡರ್ ಬೇಸಲ್ಲಿ ಗ್ಯಾಸ್ ಇಲ್ಲ ಇದರಲ್ಲಿ, ಸ್ವಲ್ಪನೂ ಇಲ್ಲ. ಕೆಲವ್ರು ಹೇಳ್ತಾರಲ್ಲ ಗ್ಯಾಸ್ ಇದ್ರೂ ಕೊಡ್ತಿಲ್ಲ ಬಂಕರು ಅಂತ. ಗ್ಯಾಸ್ ಇಲ್ಲ ಗುರು. ಗ್ಯಾಸ್ ಇಲ್ಲ. ಗ್ಯಾಸ್ ರೇಟ್ ಎಷ್ಟಿದೆ ಈಗ? ನೀವು ನಿನ್ನೆ ಕಮ್ಮಿ, ನೆನ್ನೆ 79 ನಿನ್ನೆ, ಈಗ 89. ಯಾಕೆ 10 ರೂಪೀಸ್ ಜಾಸ್ತಿ ಇವತ್ತು? ಅವ್ರಿಗೆ ಓನರಿಗೆ ಕೊಡ್ಬೇಕು, ನಮಗೇನು ಗೊತ್ತಾಗುತ್ತೆ. ಈಗ ಯಾವತ್ತು ಬರ್ಬೋದು ಗ್ಯಾಸು ಅಂತ ಅನ್ಸುತ್ತೆ? ನಾಳೆ ಸಂಜೆ ಏನು ಗ್ಯಾಸ್ ಬರೋದು. ನಾಳೆ ಚೆನ್ನೈಯಿಂದ ಬರೋದು, ಇಲ್ಲೇ ಬೆಂಗಳೂರಿಲ್ಲ. 48 ವರ್ಷದ ಆಟೋ ಚಾಲಕ. ಆಟೋ ನಿಲ್ಸಿದ್ದೀನಿ ನಾನು, ಹಳೆ ಆಟೋ, ಬಜಾಜ್ ಆಟೋ. 38 ವರ್ಷ ಎಲ್ಲೂ ಇಲ್ಲ, ಎಲ್ಲ ಹುಡುಕಾಡಿದೆ. ಗಾಡಿ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಸರ್ಕಾರ ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮ ಇದು ಪ್ರಪಂಚದ ಇದು ನಿಲ್ಲಬೇಕು. ಮೋದಿ ಏನು ಮಾಡೋಕ್ಕಾಗುತ್ತೆ? ಮೋದಿ ಏನು ಮಾಡೋಕ್ಕಾಗಲ್ಲ. ಪ್ರಪಂಚದಲ್ಲಿ ಏನು ನಡೆಯುತ್ತೆ ಅದನ್ನು ವಾರ್ ನಿಲ್ಲಿಸಬೇಕು. ಟ್ರಂಪಿಂದ ನಡೀತಾ ಇದೆ, ಅವನಿಂದಾನೇ ಇದು ನಮಗೆ ಒತ್ತಡ. ಇನ್ನೇನಿಲ್ಲ. ಮೋದಿ ಇದು ಏನಿಲ್ಲ, ಸಿದ್ದರಾಮಯ್ಯದು ಏನಿಲ್ಲ. ಪಾಪ ಅವರೆಲ್ಲ ಏನು ಮಾಡೋಕ್ಕಾಗಲ್ಲ. ನಮ್ಮ ಇವರು ಬೇಕು, ನಮ್ಮ ಇದು ನಿಲ್ಲಬೇಕು, ಸಮಾಧಾನ ಬೇಕು. ಇಸ್ರೇಲು ಇರಾನು ಸಮಾಧಾನವಾಗಿ ಹೋದರೆ ಆಗತ್ತೆ. ಕ್ಯಾಶ್ ಇದೆ, ಗ್ಯಾಸ್ ಇಲ್ಲ. ಕ್ಯಾಶ್ ಇದೆ, ಗ್ಯಾಸ್ ಇಲ್ಲ. ಎಷ್ಟು ಕೋಟಿ ಬೇಕು? ಇಲ್ಲೇ 4 ಫ್ಲೋರ್ ಗುಡಿಸಲು ಕಟ್ಟಿದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.